ನಿಮ್ಗನ್ಸುತ್ತಾ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯಾಭಿವೃದ್ಧಿ ಅನ್ನುವಂಥದ್ದು ಇವತ್ತಿನ ದಿನಮಾನದಲ್ಲಿ ಯೂತ್ಸ್ ಇದನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೋತಾ ಇದ್ದಾರೆ ಅಂತ ಅನ್ಸುತ್ತಾ? ಮಾಡ್ಕೊಳ್ಬೇಕು. ಮಾಡ್ಕೊಳ್ಳಿಲ್ಲ ಅಂದ್ರೆ ಭವಿಷ್ಯ ಇಲ್ಲ. ಯಾಕಂದ್ರೆ ಇವತ್ತು ಯುವಕರಿಗೆ ಕೈಯಲ್ಲಿ ಎಲ್ಲ ಇದೆ. ಅದೇನು 3 ಇಂಚ್ ಬೈ 6 ಇಂಚ್ ಇದೆಲ್ಲ, ಅದರಲ್ಲಿ ಅದು ನಮ್ಗೆ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಕ್ಕೆ ಆಗುತ್ತೆ, ಜೀವನದಲ್ಲಿ ಜೀವನವನ್ನ ಹಾಳು ಮಾಡಕ್ಕೂ ಅದೇ ಕಾರಣ ಆಗುತ್ತೆ. ಹಾಗಾಗಿ ಅದನ್ನ ಸದ್ಬಳಕೆ ಮಾಡ್ಕೊಂಡು ಕಲಿಯಕ್ಕೆ ಸದ್ಬಳಕೆ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಇವತ್ತು ನಾವು ಸ್ಕಿಲ್ ಕಲಿದಿದ್ರೆ ನಾವು ಎಲ್ಲಿ ನಿಂತ್ಕೊಳ್ತೀವಿ, ನಮ್ಗಿಂತ ಮುಂದೆ ಬೇರೆಯವರು ಓಡ್ ಹೋಗ್ಬಿಡ್ತಾರೆ. ಕಂಟಿನ್ಯೂಸ್ ಲರ್ನಿಂಗ್, ಅದಕ್ಕೆ ಹೇಳೋದು ಯಶಸ್ಸು ಸದ್ಬಳಕೆ ಮಾಡ್ಕೋಬೇಕು. ಮಾಡ್ಕೊಳ್ತಾ ಇಲ್ದಿದ್ರೆ ಇವತ್ತು ಕಲಿಬೇಕು, ಎಲ್ಲಾ ಕಡೆ ಹೋಗಿ ಅಬ್ಸರ್ವ್ ಮಾಡಿ ಕಲಿಬೇಕು ಅಂತ ನಾನು ಈ ಮೂಲಕ ಹೇಳ್ತೇನೆ. ಸ್ಥಳೀಯ ಉದ್ಯಮಗಳು ಅಥವಾ ಈ ಕಾರ್ಖಾನೆಗಳ ಅಗತ್ಯಕ್ಕೆ ತಕ್ಕಂತೆ ಒಂದಷ್ಟು ತರಬೇತಿಗಳನ್ನ ನೀಡಲಾಗ್ತಾ ಇದೆಯಾ, ಹೇಗೆ? ಈಗ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಒಂದು ಸ್ಕಿಲ್ ಕೌನ್ಸಿಲ್ ಅಂತ ಇದೆ. ಅದರಲ್ಲಿ ನಮ್ಮ ಮಾನ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸರ್ ಅವರಿದ್ದಾರೆ, ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರಿದ್ದಾರೆ, ಆಮೇಲೆ ಬೇರೆ ಬೇರೆ ನಮ್ಮ ಮಂತ್ರಿಗಳು ಆ ಸ್ಕಿಲ್ ಕೌನ್ಸಿಲ್ ಅಲ್ಲಿ ಇದ್ದಾರೆ. ಆ ಸ್ಕಿಲ್ ಕೌನ್ಸಿಲ್ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇರ್ತಾರೆ. ಸೊ ಈಗ ನಮ್ಗೆ ಇಂಡಸ್ಟ್ರಿ ನಾರ್ಮ್ ಇರ್ತವೆ, 3.0, 4.0, 5.0. ಆ ಇಂಡಸ್ಟ್ರಿ ನಾರ್ಮ್ ಪ್ರಕಾರ ನಾವು ಕಲ್ಸ್ಕೊಡ್ಬೇಕಾಗತ್ತೆ. ಹಾಗಾಗಿ ನಾವು ಕೂಡ KSDC ಸಿಲೆಬಸ್ ಕೂಡ ನಾವು ಡೈರೆಕ್ಟ್ ಆಗಿ ನಾವು ಮಾಡಲ್ಲ. NSDC ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ ಅವ್ರದೇ ಒಂದು ಸಿಲೆಬಸ್ ಇರುತ್ತೆ, ಅಲ್ಲಿ ಕೂಡ ಡಿಸೈಡ್ ಮಾಡ್ತಾರೆ. ನಾವೇ ಬೇಕಾದಂಗೆ ಸಿಲೆಬಸ್ ಮಾಡಲ್ಲ. ಸೊ ಆ ಸಿಲೆಬಸ್ ಅನ್ನ ತೆಗೆದುಕೊಂಡು ನಮಗ್ ಬೇಕಾದ ಅಗತ್ಯಗಳ ಪೋರ್ಷನ್ ಅನ್ನ ಕೂಡ ನಾವು ಆಡ್ ಮಾಡ್ಕೊಂಡು ಅದನ್ನ ಹೆಚ್ಚಿಗೆ ರೀತಿಯಲ್ಲಿ ನಾವು ಕಲ್ಸ್ಕೊಡ್ತೇವೆ. ಇಂಡಸ್ಟ್ರಿಗಳ ಬೇಕಾಗದ ತರಬೇತಿ ಕಲ್ಸ್ಕೊಡ್ಬೇಕಂತಾನೆ ಈ ಇಂಡಸ್ಟ್ರಿ ಲಿಂಕೇಜ್ ಕಾರ್ಯಕ್ರಮ ಇರೋದು. ಯುವ ಜನತೆಗೆ ಈಗಿನ ಸಂದರ್ಭದಲ್ಲಿ ಏನ್ ಬೇಕು ಅಂತ ಅನ್ಸುತ್ತೆ? ಯುವ ಜನತೆಗೆ ಫಸ್ಟ್ ಆಫ್ ಆಲ್ ಕನ್ಸಿಸ್ಟೆನ್ಸಿ. ಯಾವುದೇ ಒಂದು ಕಲಿಬೇಕಂದ್ರೆ ಕನ್ಸಿಸ್ಟೆನ್ಸಿ ಇರಬೇಕು ಅಂಡ್ ಟೈಮ್ ಕೊಡ್ಬೇಕು ಅವರು. ಆಮೇಲೆ ಆ ಸ್ಕಿಲ್ಗೆ ಕಲಿಬೇಕಾದ್ರೆ ಆ ಶ್ರದ್ಧೆಯಿಂದ ಕಲ್ತು, ಅದೇ ಹೇಳಿದೆ, ಕನ್ಸಿಸ್ಟೆನ್ಸಿ, ಟೈಮ್ ಅಂಡ್ ಪೇಷನ್ಸ್, ಈ 3 ಇದ್ರೆ ಕೌಶಲ್ಯನ್ನ ನಾವು ಕಲಿಬಹುದು. ನೀವು ಯಾವತ್ತೂ ಟೈಮ್ ಕೊಡಕ್ಕಾಗಲ್ಲ. ಟೈಮ್ ಕೊಟ್ಟು ಕಂಟಿನ್ಯೂಸ್ ಕನ್ಸಿಸ್ಟೆನ್ಸಿ, ಕಲಿಯೋದ್ರಲ್ಲಿ ಕನ್ಸಿಸ್ಟೆನ್ಸಿ ತೋರ್ಸಲ್ಲ, ಅವಾಗ ಕಷ್ಟ ಆಗುತ್ತೆ. ಹಾಗಾಗಿ ಯುವ ಜನತೆ ಏನೇ ಕಲೀಲಿ ಶ್ರದ್ಧೆಯಿಂದ ಕಲಿದು ಹಾರ್ಡ್ ವರ್ಕ್ ಮತ್ತು ಸ್ಟ್ರಾಟಜಿ ವರ್ಕ್ ಎರಡೂ ಇರ್ಬೇಕು ಅವ್ರ ಹತ್ರ. ಬಹುಶಃ ಈ ಹುದ್ದೆಯಲ್ಲಿ ತಮಗಿರುವಂತ ಅತಿ ದೊಡ್ಡ ಸವಾಲುಗಳು ಏನೇನ್ ಮೇಡಮ್? ಈ ಹುದ್ದೆಯಲ್ಲಿ ಸವಾಲು ಎಲ್ಲದರಲ್ಲೂ ಇರುತ್ತೆ. ಸವಾಲು ಅನ್ನೋಕ್ಕಿಂತ ಜವಾಬ್ದಾರಿ ಏನಿತ್ತು ಮೇಡಮ್ ಅಂತ ಹೇಳ್ಬೋದು ನೀವು. ಜವಾಬ್ದಾರಿ, ನನ್ನ ಜವಾಬ್ದಾರಿಗಳು ಏನಿತ್ತು, ಜವಾಬ್ದಾರಿ ನಾನು ಯಾರೇ ನಮ್ಮ ಹತ್ರ ಬಂದ್ರೆ ಸವಾಲು ಅಂತ ಅನ್ಕೊಂಡೇ ಇಲ್ಲ, ಇದೊಂದು ಜವಾಬ್ದಾರಿ. ನಮ್ಗೆ ನಮ್ಮ ಪ್ರತಿಯೊಂದು ಇದರಲ್ಲೂ ನನ್ನ ಜವಾಬ್ದಾರಿ ಇದು. ನನ್ನ ಜವಾಬ್ದಾರಿ ಅಂದಾಗ ನಾನು ಅದನ್ನ ಕಂಪ್ಲೀಟ್ ಆಗಿ ಕೆಲಸ ಮಾಡ್ತೇನೆ. ಸೊ ಬೇರೆಯವ್ರು ಕೊಟ್ಟಿರೋ ಸವಾಲು, ಬೇರೆಯವ್ರು ಕೊಟ್ಟಿದ್ದಾರೆ ಸವಾಲು ಅನ್ನಕ್ಕಿಂತ, ಸೊ ನೀವ್ ಹೇಳ್ದಂಗೆ ಮಕ್ಕಳಿಂದ ಯಾವ ರೀತಿಯಾಗಿ ಕಲ್ಸ್ಕೊಡ್ಬೇಕು ಅಂತ. ಈಗ ನಾವು ಒಂದು ಪ್ರೋಗ್ರಾಮ್ ತಂದಿದೀವಿ, ಬಟ್ ಆ ಮಕ್ಕಳಿಗೆ ನಮ್ಮ ಈಗ ಈ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಕೇಳಿದ್ರೆ, ನೀವು ಯಾವುದೇ ಒಂದು ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ಈಗ ಹೋದ್ರೆ ಮಕ್ಕಳಿಗೆ ಯಾವ್ಯಾವ ಡಿಫ್ರೆಂಟ್ ಸ್ಕಿಲ್ ಸೆಟ್ ಸೆಕ್ಟರ್ಸ್ಗಳಿದಾವೆ, ಕ್ಷೇತ್ರಗಳಿದಾವೆ, ಜಾಬ್ಸ್ ಯಾವ್ದು ಅವೈಲಬಿಲಿಟಿ ಇದೆ ಆ ಬಗ್ಗೆ ಮಾಹಿತಿ ಇರಲ್ಲ. ಆಮೇಲೆ ಅವರಿಗೆ ಎಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಿರಲ್ಲ. ಹಾಗಾಗಿ ನಾವು ಈ ವರ್ಷ ಒಂದು ಕೌಶಲ್ಯ ಸಾಮರ್ಥ್ಯ ಸೇತು ಅಂತ ಇಂಟ್ರೊಡ್ಯೂಸ್ ಮಾಡಿಸಿದೀನಿ. ಸೊ ಅವ್ರಿಗೆ ಇಂಟ್ರೆಸ್ಟ್ ಯಾವ ಫೀಲ್ಡ್ ಅಲ್ಲಿ, ಸೈಕೋಮೆಟ್ರಿಕ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಸೊ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಕೊಡುವ ಮೂಲಕ ಈ ವರ್ಷ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ. ಸೊ ಅವು ಮಕ್ಕಳಲ್ಲಿ ಯಾವ ಫೀಲ್ಡ್ ಅಲ್ಲಿ, ಕೆಲವೊಬ್ರು ಲೀಡರ್ಶಿಪ್ ಅಲ್ಲಿ ಇರ್ತಾರೆ, ಕೆಲವೊಬ್ರು ಕಲ್ಚರಲ್ ಅಲ್ಲಿ ಇರ್ತಾರೆ, ಕೆಲವೊಬ್ರು ಸೈನ್ಸ್ ಅಲ್ಲಿ ಬರ್ತಾರೆ, ಕೆಲವೊಬ್ರು ಈ ಟ್ರೆಡಿಷನಲ್ ಸ್ಕಿಲ್ಗಳಿಗೆ ಇಂಟ್ರೆಸ್ಟ್ ತೋರಿಸ್ತಾರೆ. ಸೊ ಹಾಗಾಗಿ ಈ ಎಲ್ಲ ಅವರ ಸಾಮರ್ಥ್ಯ ಯಾವ ಕ್ಷೇತ್ರದಲ್ಲಿ ಇದೆ ಅಂತ ಹೇಳಿ ನೋಡ್ಬೇಕು ಅಂದ್ರೆ ಅದೊಂದು ಟೆಸ್ಟ್, ಆಪ್ಟಿಟ್ಯೂಡ್ ಟೆಸ್ಟ್ ನಾವು ಕೌಶಲ್ಯ ಸಾಮರ್ಥ್ಯ ಸೇತು ಅಂತ ಹೇಳಿ ಮಾಡಕ್ಕೆ ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು ಇವತ್ತಿನ ಯುವ ಜನತೆಗೆ ನೀವು ಕೇಳ್ದಂಗೆ, ಇವತ್ತು
ಹೆಂಗ್ ವಿದೇಶದಲ್ಲಿ ಹೋಗಿ ಓದೋದು, ವಿದೇಶದಲ್ಲಿ ಹೋಗಿ ಕೆಲಸ ಮಾಡುವ ಹಂಬಲ ಮತ್ತು ಹುಚ್ಚು ಇವತ್ತು ಎಲ್ಲರಿಗೂ ಇದೆ. ಅದು ಇರ್ಲೇಬೇಕು. ಒಂದ್ ಸ್ವಲ್ಪ ಮಟ್ಟಿಗೆ ಕಲಿತು ಬರ್ಬೋದು ಅಂತ ಹೇಳಿ ಒಂದು ಇದ್ರು ಅದಕ್ಕೇನು ಇಲ್ಲ. ನಾವು ಬೇಡ ಅಂದ್ರು ಪೇರೆಂಟ್ಸ್ಗಳು ಇವತ್ತು ಬಹಳಷ್ಟು ಇಷ್ಟಪಡ್ತಾರೆ ತಮ್ಮ ಮಕ್ಕಳು, ಅದರಲ್ಲೂ ಸ್ಪೆಷಲಿ ನಮ್ಮ ಮಧ್ಯಮ ವರ್ಗದ ಪೇರೆಂಟ್ಸ್ಗಳು, ನನ್ನ ಮಕ್ಕಳು ಸ್ವಲ್ಪ ಬೇರೆ ದೇಶದಲ್ಲಿ ಓದ್ಬೇಕು, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಹೋಗ್ಬೇಕು, ಆಮೇಲೆ ಬರ್ಬೇಕು ಅಂತ ಒಂದು ಆಸೆ ಇರುತ್ತೆ. ಸೊ ಈ ಒಂದು ಲೇಟೆಸ್ಟ್ ಟೆಕ್ನಾಲಜಿಗೆ ಸವಾಲೇನು ಅಂತ ಹೇಳಿದ್ರಲ್ಲ, ಸೊ ಈ ಮಕ್ಕಳಿಗೆ ಹೊರದೇಶಕ್ಕೆ ಕಳಿಸ್ಕೊಟ್ಟು ಅವರಿಗೆ ಹೊರ ದೇಶದ ಯೂನಿವರ್ಸಿಟಿಗಳ ಬಗ್ಗೆ ಮಾಹಿತಿ ಕೊಡುವ ಒಂದು ಕಾರ್ಯಕ್ರಮ ನಮ್ಮ ಕೌಶಲ್ಯ ಅಭಿವೃದ್ಧಿಯಿಂದ ಸ್ಟಡಿ ಅಬ್ರಾಡ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಸೊ ಸುಮಾರು 70ಕ್ಕಿಂತ ಹೆಚ್ಚಿಗೆ ಯೂನಿವರ್ಸಿಟೀಸ್ಗಳನ್ನ ಒಂದೇ ವೇದಿಕೆಯಲ್ಲಿ ತಂದು ಸುಮಾರು 5,000ಕ್ಕಿಂತ ಹೆಚ್ಚು ಮಕ್ಕಳು ಅಲ್ಲಿ ಬಂದು ವಾಕಿನ್ ಆಗಿ ಬಂದು ತಮಗೆ ಬೇಕಾದ ಯೂನಿವರ್ಸಿಟಿಗಳ ಹತ್ರ ಹೋಗಿ ಇಂಟರ್ವ್ಯೂ ತಗೊಂಡು ಆ ಮಕ್ಕಳಿಗೆ ಯಾವ ಕೋರ್ಸ್ ಬೇಕು ಎಲ್ಲ ಮಾಹಿತಿಯನ್ನ ತಗೊಂಡಿದ್ದಾರೆ. ಇದರಿಂದ ಏನು ನಾವು ಫ್ರೀ ಆಗಿ ಕಲ್ಸ್ಕೊಡಲ್ಲ. ಇವತ್ತಿಗೆ ಏನಾಗ್ತಾ ಇದೆ ಅಂದ್ರೆ ಏಜೆನ್ಸಿಗಳ ಮೂಲಕ ಅವರು ಹಣ ಕೊಟ್ಬಿಟ್ಟು ಹೋಗ್ತಾ ಇರೋದಾರೆ. ಸೊ ಅದನ್ನ ಕಮ್ಮಿ ಮಾಡಕ್ಕೆ ನಮ್ಮ ಮಕ್ಕಳಿಗೆ ಒಂದು ಈಸಿಯಾಗಿ ನೇರವಾಗಿ ನಮ್ಮ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳನ್ನ ಕರ್ನಾಟಕ ಸರ್ಕಾರದಿಂದ ಇಲ್ಲಿ ತಂದು ನಾವು ನೇರವಾಗಿ ಅವರಿಗೆ 20% to 50% ವರೆಗೂ ಫೀಸ್ ದಲ್ಲಿ ರಿಬೇಟ್ ಅನ್ನ ಕೊಟ್ಬಿಟ್ಟು ಆಮೇಲೆ ಕೆಲವೊಂದು ಯೂನಿವರ್ಸಿಟಿಗಳು ವೀಸಾಗಳ ಕೂಡ ಕೊಡುವ ಒಂದು ಸಾಧನೆಗೆ ಅವರು ಒಂದು ವೀಸಾ ಕೊಡ್ತೇವೆ ಅಂತ ಹೇಳಿ ಬಂದು ಈ ರೀತಿಯಾಗಿ ಒಂದು ಮಾಹಿತಿಯನ್ನ ಕೊಡುವಗೋಸ್ಕರ ನಾವು ಈ ಸ್ಟಡಿ ಅಬ್ರಾಡ್ ಅನ್ನ ತಂದ್ವಿ. ಬಹಳಷ್ಟು ಮಕ್ಕಳು ಏನ್ ಮಾಡಿದಾರೆ ಅಂದ್ರೆ ನಮ್ಮ ಹತ್ರ ಬಂದು ಇಲ್ಲಿ ಕರ್ನಾಟಕ ನಮ್ಮ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಈ ರೀತಿಯಾಗಿ ಯೂನಿವರ್ಸಿಟಿ ಹತ್ರ ಬಂದು ಅವ್ರ ಹತ್ರ ಇಂಟರ್ವ್ಯೂ ತಗೊಂಡು ಯೂನಿವರ್ಸಿಟಿಯನ್ನ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಕೆಲವೊಂದು ಕರ್ನಾಟಕ ಸರ್ಕಾರದಲ್ಲಿ ನಿಗಮಗಳಿದಾವೆ, ಸಮಾಜ ಕಲ್ಯಾಣ ನಿಗಮ, ಒಂದಷ್ಟು ಡೈರೆಕ್ಷನ್ ತೋರಿಸೋದು, ಅಲ್ಲಿ ಹೋಗಿ ಅವರು ಫೀಸ್ ಕಂಪ್ಲೀಟ್ಲಿ ಅಲ್ಲಿ ಅಪ್ಲೈ ಮಾಡಿ ರಿಬೇಟ್ ಅನ್ನು ತೆಗೆದುಕೊಂಡು ಫ್ರೀ ಆಗಿ ಹೋದವರು ಕೂಡ ಬಹಳಷ್ಟು ಜನ ಮಕ್ಕಳಿದ್ದಾರೆ. ತರಬೇತಿ ಕೇಂದ್ರಗಳ ಕ್ವಾಲಿಟಿಗೆ ಕ್ರಮ ಯಾವ ರೀತಿ ತೆಗೆದುಕೊಳ್ತೀರಿ ಅಂತ? ತರಬೇತಿಯನ್ನ ನಾವು ಫಸ್ಟ್ ಅಪ್ಲೈ ಮಾಡಿದ ತಕ್ಷಣ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಆಫೀಸರ್ ಇರ್ತಾರೆ, ಅವರು ಅಲ್ಲಿ ಹೋಗಿ ಅದನ್ನು ವಿಸಿಟ್ ಮಾಡ್ತಾರೆ. ಆಮೇಲೆ ಅದ್ರ ಬಗ್ಗೆ ರಿಪೋರ್ಟ್ ಕೊಡ್ತಾರೆ. ನಮ್ಮ ನಾನ್ ಪ್ರಕಾರ ಅದೊಂದು ಇನ್ಸ್ಟಿಟ್ಯೂಟ್ ಇದೆಯಾ ಅಥವಾ ಕಂಪನಿ ಇದೆಯಾ ಅಂತ ನೋಡ್ತಾರೆ. ನೋಡ್ಬಿಟ್ಟು ಆಮೇಲೆ ಅವ್ರಿಗೆ ಫ್ರೀಕ್ವೆಂಟ್ ಆಗಿ ಮಾಕ್ ಆಗಿ ಅವರು ಅಲ್ಲಿ ಹೋಗಿ ಅದನ್ನ ತರಬೇತಿ ನಡಿಬೇಕಾದ್ರೆ ಟೆಸ್ಟ್ ಮಾಡ್ತಾರೆ. ಆಮೇಲೆ ಅವರು ದಿನನಿತ್ಯ ಅವ್ರ ಫೋಟೋ ಕಳಿಸ್ತಾ ಇರ್ಬೇಕು ತರಬೇತಿ ಕೊಡೋದನ್ನ. ಅದಾದ್ಮೇಲೆ ನಮ್ದು ಅಸೆಸ್ಮೆಂಟ್ ಇರುತ್ತೆ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಇಂದ. ಆ ಫೀಲ್ಡ್ ಕ್ಷೇತ್ರದಲ್ಲಿ ಅಸೆಸ್ಮೆಂಟ್ ಇರುತ್ತೆ. ಆ ಅಸೆಸ್ಮೆಂಟ್ ಅವರು ಹೋಗಿ ಅಸೆಸ್ಮೆಂಟ್ ಮಾಡ್ಬಿಟ್ಟು ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ನಾಟ್ ಅವ್ರ ಎಕ್ಸಾಮಿನೇಷನ್ ತಗೊಂಡು ಕರೆಕ್ಟ್ ಅವ್ರು ಪಾಸ್ ಆಗಿದ್ರೆ ಮಾತ್ರ ಅವರನ್ನ ತರಬೇತಿ ಕರೆಕ್ಟ್ ಇದೆ ಅಂತ ಹೇಳ್ತಾರೆ. ಈ ಯೋಜನೆ ಅನುದಾನ ಹಾಗೆ ಈ ಬಜೆಟ್ ಬಳಕೆ ಇರುತ್ತಲ್ಲ, ಸೊ ಸೂಕ್ಷ್ಮವಾಗಿ ಆಗ್ತಾ ಇದೆ ಮೇಡಮ್, ಹೇಗೆ? ಖಂಡಿತವಾಗಿ ಆಗ್ತಾ ಇದೆ. ಯಾಕಂದ್ರೆ ಇಲ್ದಿದ್ರೆ ನಾವು ಇಷ್ಟೊಂದು ಕಾರ್ಯಕ್ರಮ ಮಾಡಕ್ ಆಗ್ತಿಲ್ಲ. ನಾನು ಈ ಕಾರ್ಯಕ್ರಮಗಳಲ್ಲಿ ಬರೀ ಒಂದು 15% 20% ಕಾರ್ಯಕ್ರಮಗಳು ಹೇಳಿರ್ಬಹುದು. ಇನ್ನು ಬಹಳಷ್ಟು ಯೋಜನೆಗಳಿದಾವೆ. ಎಲ್ಲ ಕೌಶಲ್ಯ ಅಂದ್ರೆ ಇಟ್ ಇಸ್ ಅ ವಾಸ್ಟ್ ಫೀಲ್ಡ್. ಎನಿಥಿಂಗ್ ಆಸ್ ಐ ಟೋಲ್ಡ್ ದನ್, ಮಗು ಪೆನ್ ಹಿಡಿಯೋದ್ರಿಂದ ಪ್ಲೇನ್ ಹಾರಿಸೋದವರೆಗೂ ಏನೇನ್ ಸ್ಕಿಲ್ಗಳು ಇರ್ತವೆ ಎಲ್ಲ ಸ್ಕಿಲ್ಗಳು. ಸೊ ತುಂಬಾ ಸ್ಕಿಲ್ಗಳು ಇರ್ತವೆ, ಇಷ್ಟೊಂದು ವೆರೈಟೀಸ್ ಇರ್ತವೆ. ಖಂಡಿತ ಅದು ಸದ್ಬಳಕೆ ಆಗ್ತಾ ಇದೆ. ಆಮೇಲೆ ಕೌಶಲ್ಯ ಅಂದ್ರೆ ಬರೀ ಕಲಿಸೋದಲ್ಲ, ಆ ಕೌಶಲ್ಯಕ್ಕೆ ಬೇಕಾದ ಒಂದು ಇಕೋ ಸಿಸ್ಟಮು ಬೇಕಾಗತ್ತೆ. ಈಗ ನಾವು ಹೋದ ವರ್ಷದಿಂದ ಸ್ಕಿಲ್ ಸಬ್ಮಿಟ್ ಮಾಡಿದೀವಿ. ಕಳೆದ ವರ್ಷದಿಂದ 25ರಿಂದ ಮಾಡಿದೀವಿ. ಈ ವರ್ಷ ನವೆಂಬರ್ಗೆ ಮತ್ತೆ ಅದು ಇದೆ ಸ್ಕಿಲ್ ಸಬ್ಮಿಟ್. ಸೊ ಈ ಸ್ಕಿಲ್ ಸಬ್ಮಿಟ್ ಸುಮಾರು 2 ದಿನದ ಮೇಲೆ ಸ್ಕಿಲ್ ಸಬ್ಮಿಟ್ ಮಾಡಿ ಇಡೀ ಎಲ್ಲ IT ಸೆಕ್ಟರ್, ಬೇರೆ ಬೇರೆ ಸೆಕ್ಟರ್ಗಳೆಲ್ಲನೂ ಬಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿ ಡಿಸ್ಕಷನ್ ಮಾಡಿ ಯಾವ ಟೆಕ್ನಾಲಜಿ ಬೇಕು, ಆಮೇಲೆ ಯಾವ್ದು ಸ್ಕಿಲ್ಗಳು ಬೇಕಾಗ್ತಾ ಇದಾವೆ, ಯಾವ ರೀತಿ ಬೇಡಿಕೆ ಇದೆ ಇಂಡಸ್ಟ್ರಿಗಳು, ಎಲ್ಲಾನು ಡಿಸ್ಕಷನ್ ಆಗುತ್ತೆ. ಇದರಿಂದ ಏನಂದ್ರೆ ನಮಗೂ ಕೂಡ ಆ ಸ್ಕಿಲ್ ಗ್ಯಾಪ್ ಏನಿದೆ ಇದ್ರೆ ಅದು ಗೊತ್ತಾಗುತ್ತೆ.
ಆ ಸ್ಕಿಲ್ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡಬೇಕು, ಅಥವಾ ಸ್ಕಿಲ್ ಎಲ್ಲಿ ಯಾವ ರೀತಿಯಾಗಿ ಯಾವ ರೀಜನ್ ಅಲ್ಲಿ ಯಾವ ಸ್ಕಿಲ್ ಬೇಕು ಅನ್ನೋ ಇನ್ಫಾರ್ಮೇಶನ್ ಕೂಡ ನಮ್ಗೆ ಗೊತ್ತಾಗುತ್ತೆ. ಈ ಫಲಾನುಭವಿಗಳನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಪಾರದರ್ಶಕತೆಯನ್ನು ಯಾವ ರೀತಿ ಕಾಯ್ದುಕೊಳ್ಳಲಾಗುತ್ತೆ ಅಂತ? ನಾವು ಫಲಾನುಭವಿಗಳನ್ನ ಆಯ್ಕೆ ಮಾಡೋದೇ ಇಲ್ಲ. ಈಗ ಯಾರಾದ್ರೂ ಬೇಕಾದ್ರೆ ನಮ್ಮ ಹತ್ರ ಆ ಫಲಾನುಭವಿಗಳು ಏನಾದ್ರೂ ನಾವು ಕೊಡೋದಿದ್ರೆ ಮಾತ್ರ ನಾವು ಫಲಾನುಭವಿಗಳನ್ನ ಆಕೆ ತರಬೇತಿ ಕೊಡೋದ್ರಲ್ಲಿ ಯಾರು ಅಪ್ಲೈ ಮಾಡ್ತಾರೆ ಅವ್ರು ಅಪ್ಲೈ ಮಾಡ್ಬೇಕು. ಅವರು ತರಬೇತಿ ಬೇಕು ಅಂದಾಗ ತರಬೇತಿ ತೆಗೆದುಕೊಳ್ಬೇಕು. ಓಕೆ. ಈ ಸಾಮಾನ್ಯವಾಗಿ ವಿಶೇಷ ಚೇತನರು ಅಥವಾ ಹಿಂದುಳಿದ ವರ್ಗದ ಯುವಕರಿಗೆ ಸಾಮಾನ್ಯವಾಗಿ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಯಾವ ರೀತಿಯ ಒಂದು ವಿಶೇಷ ಯೋಜನೆಗಳು ಅಪ್ಲೈ ಆಗುತ್ತೆ? ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ತಮ್ಗೆ ಗೊತ್ತಿದೆ ಸರ್ಕಾರದ ಯಾವುದೇ ಒಂದು ಯೋಜನೆ ಆದ್ರೆ ಇಷ್ಟು ಪರ್ಸೆಂಟೇಜು ವಿಶೇಷ ಚೇತನ ಇರಬೇಕು, ಇಷ್ಟು ಪರ್ಸೆಂಟೇಜು ಮೇಲು ಫಿಮೇಲು SC ST ಎಲ್ಲ ಕಮ್ಯುನಿಟಿ ಅವರು ಇರ್ಬೇಕಂತ ಒಂದು ಪ್ರತಿಯೊಂದು ಸ್ಕಿಲ್ಗೆ ಅದೊಂದು ಸೆಟ್ ಆಫ್ ಕ್ಯಾಟಗರೀಸ್ ಅದೆಲ್ಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಯಾರಿಗೂ ಈ ಸಾಮಾನ್ಯರಿಗೂ ಅದೇ ಟ್ರೀಟ್ ಮಾಡೋದು, ವಿಶೇಷ ಚೇತನರಿಗೂ ಅದೇ ಟ್ರೀಟ್ ಮಾಡೋದು. ಬಟ್ ನೀವು ಪ್ರಶ್ನೆ ಕೇಳಿದ್ರಿಂದ ನಾವು ಈ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಒಂದು ವಿಶೇಷ ಚೇತನರಿಗಾಗಿ ಒಂದು ಉದ್ಯೋಗ ಮೇಳ ಮಾಡ್ಬೇಕು ಅಂತ ಒಂದು ಹೊಸ ಒಂದು ಯೋಜನೆಯನ್ನ ಹಾಕೊಂಡಿದ್ವಿ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ಉದ್ಯೋಗ ಮೇಳ ಮಾಡ್ತೇವೆ. ಉದ್ಯೋಗ ಮೇಳದಲ್ಲಿ 200ಕ್ಕಿಂತ ಹೆಚ್ಚು ಕಂಪನಿಗಳು ಬರ್ತವೆ. ಬಂದು ಅಲ್ಲಿ ಉದ್ಯೋಗದಾತರಿಗೂ ಮತ್ತು ಉದ್ಯೋಗಾಕಾಂಕ್ಷಿಗಳಿಗೂ ಒಂದೇ ಸೂರಿನಡಿಯಲ್ಲಿ ತಂದು ಅವರಿಗೆ ಉದ್ಯೋಗ ಅವಕಾಶಗಳ ಬಗ್ಗೆ ಮಾಹಿತಿ, ಆಮೇಲೆ ಇಂಟರ್ವ್ಯೂ ತಗೊಳ್ಳೋ ಸ್ಕಿಲ್ಲು, ಆಮೇಲೆ ಯಾವ ಸೆಕ್ಟರ್ ಅಲ್ಲಿ ಯಾವ ಜಾಬ್ ಇದೆ ಅನ್ನೋ ಇನ್ಫಾರ್ಮೇಶನ್ ಅದೆಲ್ಲ ದೊರೆಯುತ್ತ ಅಂತ ಹೇಳಿ ಬಹಳಷ್ಟು ಜನ ಯೂತ್ಸ್ ಬರ್ತಾರೆ. ಇಲ್ಲಿ ಕೂಡ ವಿಶೇಷ ಚೇತನರಿಗೆ ಕೂಡ ಕೌಂಟರ್ ಇರುತ್ತೆ. ಬಟ್ ಎಲ್ಲೋ ಒಂದು ಭಾಗ ಅವ್ರಿಗೆ ಕಂಪ್ಲೀಟ್ ಆಗಿ ಅವ್ರಿಗೆ ಒಂದು ಸಪರೇಟ್ ಆಗಿ ಮಾಡಿದ್ರೆ ಅದು ಬಹಳ ಏನು ಉಪಯುಕ್ತವಾಗುತ್ತ ಅಂತ ಅನ್ಕೊಂಡು ನಾವು ಈ ವರ್ಷ ಅವರಿಗೆ ಒಂದು ವಿಶೇಷ ಚೇತನರಿಗೆ ಅಂತ ಹೇಳಿ ಒಂದು ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ. ಈ ಶಾಲೆಯಿಂದ ಡ್ರಾಪ್ ಔಟ್ ಆಗಿರ್ತಾರಲ್ಲ ಮೇಡಮ್, ಸೊ ಅಂತವ್ರಿಗೋಸ್ಕರ ಬಹುಶಃ ಈ ಕೌಶಲ್ಯ ನೀಡುವಂತ ಒಂದು ಹಾದಿ, ಸೊ ಅದು ಯಾವ ರೀತಿ ಇರುತ್ತೆ ಅಂತ? ಕೌಶಲ್ಯ ನಾವು ಯಾರಿಗೂ ಇವ್ರಿಗೆ ಮಾಡ್ಬೇಕು ಅವ್ರಿಗೆ ಮಾಡ್ಬೇಕು ಅಂತಲ್ಲ. ನೀವು ಡ್ರಾಪ್ ಔಟ್ ಆದವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿಬಾರ್ದಂತ ಇಲ್ಲ. ಸೊ ಡಿಗ್ರಿ ಅವರು ಕಲಿತಾರೆ, ಅವರು ಕಲಿತಾರೆ. ಸೊ ಎಲ್ಲರಿಗೂ ಇಲ್ಲಿ ಇವರಿಗೆ ಇದೇ ಉದ್ಯೋಗ ಇರಬೇಕು, ಇದೇ ಇರ್ಬೇಕು ಅಂತ ಇಲ್ಲ. ಎಲ್ಲರಿಗೂ ಆ ಸ್ಕಿಲ್ ಬೇಕು ಅಂದಾಗ, ಅವ್ರು ಯಾವುದೇ ಒಂದು ಸ್ಕಿಲ್ ಬೇಕು ಅಂದಾಗ ಅವ್ರಿಗೆ ಆ ಸಾಮರ್ಥ್ಯವಿದ್ರೆ, ಕಲಿಯೋ ಸಾಮರ್ಥ್ಯವಿದ್ರೆ ನಾವು ಎಲ್ಲರಿಗೂ ಕಲಿಸ್ಕೊಡ್ತೇವೆ. ಎಸ್ ಮೇಡಮ್, ಸಾಮಾನ್ಯವಾಗಿ ಈ ಎಷ್ಟೋ ಮಂದಿ ಯುವಕರು ವಿದೇಶದಲ್ಲಿ ಕೆಲಸ ಮಾಡಬೇಕು ಅಂತ ತುಂಬಾ ಕನಸು ಕಾಣ್ತಿರ್ತಾರೆ. ವಿದೇಶಕ್ಕೆ ಹೋಗ್ಬೇಕು, ಅಲ್ಲಿ ಕೆಲಸ ಮಾಡಬೇಕು, ಅಲ್ಲಿ ನಮ್ಮ ಪ್ರತಿಭೆಗೆ ಹೆಚ್ಚಿನ ಮನ್ನಣೆ ಸಿಗುತ್ತೆ, ಈ ರೀತಿ ಎಲ್ಲ ಅಂದ್ಕೊಂಡಿರ್ತಾರೆ. ಆಮೇಲೆ ಅಲ್ಲಿ ಒಳ್ಳೆ ಸಂಬಳ ಸಿಗುತ್ತೆ ಅಂತಾನು ಕೂಡ ಯೋಚನೆ ಮಾಡ್ತಿರ್ತಾರೆ. ಅಂತವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ವಿಭಾಗದಲ್ಲಿ ಯಾವ್ದಾದ್ರು ಅವಕಾಶ ಇದೆಯಾ? ಖಂಡಿತ. ನಮ್ದು KVTSTC ಅಂತ ಒಂದು ನಮ್ದು ನಿಗಮ ಇದೆ. ಸೊ ಅಲ್ಲಿ ಏನಂದ್ರೆ ನಾವು ಅಫಿಷಿಯಲಿ ರಿಕ್ರೂಟ್ಮೆಂಟ್ ಏಜೆನ್ಸೀಸ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಮಾಡಿ ನಾವು ಏನಂದ್ರೆ ನಾವು ಈ ವಿದೇಶದಲ್ಲಿ ಮಕ್ಕಳಿಗೆ ಜಾಬ್ ಮಾಡಕ್ಕೆ ಕಳ್ಸಕ್ಕೆ ನಾವು ಅಥರೈಸ್ಡ್ ಏಜೆನ್ಸಿ. ಸೊ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ವಿದೇಶದಲ್ಲಿ ಕಂಪನಿಗಳಿರ್ತವೆ, ಅವರಿಗೆ ಬಹಳ ಬೇಡಿಕೆ ಇರುತ್ತೆ. ನೇರವಾಗಿ ಅವರನ್ನ ಇಲ್ಲಿ ಕರ್ಕೊಂಡು ಬಂದು ಆ ವಾಕಿನ್ ಇಂಟರ್ವ್ಯೂ ತರ ಮೊದಲೇ ಅದನ್ನ ಆಡ್ ಎಲ್ಲ ಕೊಟ್ಬಿಟ್ಟು ಮಕ್ಕಳು ತುಂಬಾ ಜನ ಬಂದು ಅಲ್ಲಿ ಇಂಟರ್ವ್ಯೂ ಮಾಡ್ಮೇಲೆ ಪಾಸ್ ಆದ್ಮೇಲೆ ಆ ಕಂಪನಿಗಳದೇ ಏನೋ ಒಂದು ರಿಕ್ವೈರ್ಮೆಂಟ್ ಇರುತ್ತೆ, ನಮ್ಗೆ ಇನ್ನೊಂದಿಷ್ಟು ಟ್ರೈನಿಂಗ್ ಬೇಕು, ಇನ್ನೊಂದಿಷ್ಟು ಎಕ್ಸ್ಪರ್ಟೈಸ್ ಬೇಕು ಅವ್ರಿಗೆ ಅಂತ. ಆ ಟ್ರೈನಿಂಗ್ ಎಲ್ಲ ನಾವೇ ಕಲಿಸ್ಕೊಟ್ಬಿಟ್ಟು ಉಚಿತವಾಗಿ ಬಹಳಷ್ಟು ಮಕ್ಕಳನ್ನ ನಾವು ವಿದೇಶಕ್ಕೆ ಉದ್ಯೋಗಕ್ಕೆ ಕಳಿಸಿದೀವಿ. ಎಕ್ಸಾಂಪಲ್ಲು ಹೋದ ವರ್ಷ 2024-25 ಅಲ್ಲಿ ನಾವು 115 ಜನ ಯುವಕರಿಗೆ ಸ್ಟೆಲನ್ಸ್ಟಿಸ್ ಕಂಪನಿಯಲ್ಲಿ, ಸ್ಲೋವಾಕಿಯಾದ ಸ್ಟೆಲನ್ಸ್ಟಿಸ್ ಕಂಪನಿಯಲ್ಲಿ ಕೆಲಸ ಮಾಡಲು ಕಳ್ಸಿಕೊಟ್ಟಿದ್ವಿ. ಅದರಲ್ಲಿ ಡಿಪ್ಲೊಮಾದವರಿದ್ರು, ITI ದವರಿದ್ದಾರೆ, ಇಂಜಿನಿಯರ್ಸ್ ಒಂದಿಷ್ಟು ಜನ ಹೋಗಿದ್ದಾರೆ. ಸೊ ಆಮೇಲೆ ಅರಬ್ ಕಂಟ್ರೀಸ್ ಅಲ್ಲೂ ಒಂದಿಷ್ಟು ಜನ ITI ಜನ ಕೆಲಸ ಮಾಡಕ್ ಹೋಗಿದ್ದಾರೆ. ಹಂಗೇರಿಯಲ್ಲಿ ಡ್ರೈವರ್ಸ್ಗಳು ಕಳ್ಸಿಕೊಟ್ಟಿದ್ದೀವಿ. ಈ ವರ್ಷ ಕೂಡ ಸುಮಾರು 40ಕ್ಕಿಂತ ಹೆಚ್ಚಿಗೆ
ಮಕ್ಕಳು ವಿದೇಶಕ್ಕೆ ಹೋಗಿ ಕೆಲಸ ಮಾಡಕ್ಕೆ ಮಾಡ್ತಾ ಇದ್ದಾರೆ. ಬಟ್ ಏನಂದ್ರೆ ಇದು ಬರೀ ಇವತ್ತು ತಗೊಂಡ್ಬಿಟ್ಟು ನಾಳೆ ಕಳಿಸೋದಲ್ಲ, ಇಟ್ ಇಸ್ ಅ ಪ್ರಾಸೆಸ್. ಸೊ ಒಂದ್ಸಲ ಎಂಟ್ರಿ ತಗೊಂಡ್ಮೇಲೆ ಅವ್ರಿಗೆ ನಾವು ವೀಸಾ ಅಪ್ಲೈ ಮಾಡಿಸಿ ಅವ್ರಿಗೆ ಫ್ರೀ ಆಗಿ ವೀಸಾ ಕೊಡಿಸ್ಬಿಟ್ಟು, ಹಣ ಎಂತ ದುಬಾರಿ ಹಣ ಏನಾದ್ರು ಖರ್ಚಾಗುವಂತದ್ದು ನಾವು ಅವರಿಂದ ಏನು ತಗೊಳ್ಳಲ್ಲ. ಕರ್ನಾಟಕ ಸರ್ಕಾರದಿಂದ ಎಲ್ಲ ಉಚಿತ, ಎಲ್ಲ ಕರ್ನಾಟಕ ಸರ್ಕಾರದಿಂದನೇ. ಅದಕ್ಕಾಗಿ ನಮ್ಮ ಸಚಿವರು ಹೇಳಿದ್ದಾರೆ, ಯಾವುದೇ ಒಂದು ಅಭ್ಯರ್ಥಿ ಹತ್ರ ನೀವು ಏನು ಅವರ ತರಬೇತಿಗೆ ಬೇಕಾದ ಯಾವುದೂ ವೆಚ್ಚ ತಗೋಬಾರ್ದು. ಇಲ್ಲಿ ಬೇಕಾದ್ರೆ ಟೊಯಾಟಾ ಹತ್ರ ಹೋಗಿ ಅಲ್ಲಿ ಟ್ರೈನಿಂಗ್ ಮಾಡಿಸಿ, ಆ ಮಕ್ಕಳಿಗೆ ಯಾವ ಇನ್ಸ್ಟಿಟ್ಯೂಟ್ ಬೇಕು ಅಲ್ಲಿ ಟ್ರೈನಿಂಗ್ ಮಾಡಿಸಿ ಅವ್ರಿಗೆ ಕಲ್ಸ್ಕೊಡ್ತಾ ಇದೀವಿ. ಹಾಗಾಗಿ ಇಲ್ಲಿ ಮಾಡಿದ ಆ ಏನು ವಿದೇಶಕ್ಕೆ ಹೋದ ಮಕ್ಕಳನ್ನ ಅವ್ರು ನಿಜವಾದ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ನಾವು ಕಣ್ಣಾರೆ ಹೋಗಿ ವಿಟ್ನೆಸ್ ಮಾಡಿ ಅವ್ರಿಗೆ ಮಾತನಾಡಿಸಿ ಕೂಡ ಬಂದಿದೀವಿ. ಮಾಡ್ತೇವೆ. ಯಾಕಂದ್ರೆ ಕೆಲವೊಂದು ಸಲ ಅಲ್ಲಿ ಹೋಗಿ ಏನೋ ತೊಂದ್ರೆ ಆಗ್ಬಾರ್ದು ಅಂತ ನಮ್ ಕೆಲಸ ಮುಗಿತು ಅಂತ ಕೂಡೋ ಹಾಗಿಲ್ಲ, ಕೂಡ ಮಾಡ್ತೀರಿ. ಒಂದು ಸಲ ಆದ್ರೂ ಯಾರಾದ್ರೂ ಕಂಟಿನ್ಯೂಸ್ ಅವ್ರಿಗೆ ಅವ್ರ ಜೊತೆ ವಿಡಿಯೋ ಕಾಲ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ನಾವು ನಮ್ಮ ಒಂದು ಸ್ಕೀಮ್ ಇಂದ ವಿದೇಶಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದೀವಿ. ಇದು ಒಂದಾದ್ರೆ ಇನ್ನ ಒಂದು ಬಹಳ ಮಹತ್ವದ್ದು, ನೀವು ಒಲಿಂಪಿಕ್ಸ್ ಅಂತ ಕೇಳಿದೀರಲ್ವ. ಸೊ ಎಲ್ಲರೂ ಸ್ಪೋರ್ಟ್ಸ್ ಒಲಿಂಪಿಕ್ಸ್ ಬಗ್ಗೆ ಕೇಳಿದೀರಾ, ಆದ್ರೆ ಸ್ಕಿಲ್ ಒಲಿಂಪಿಕ್ಸ್ ಬಗ್ಗೆ ಬಹಳಷ್ಟು ಜನಕ್ಕೆ ಮಾಹಿತಿ ಇಲ್ಲ. ದಯವಿಟ್ಟು ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ಸೊ ಒಲಿಂಪಿಕ್ಸ್ ಆದ್ಮೇಲೆ ಈ ಪ್ರತಿ 2 ವರ್ಷಕ್ಕೊಂದ್ಸಲ ಒಂದು ದೇಶದಲ್ಲಿ ಸ್ಕಿಲ್ ಒಲಿಂಪಿಕ್ಸ್ ನಡೆಯುತ್ತೆ, ವರ್ಲ್ಡ್ ಸ್ಕಿಲ್ ಒಲಿಂಪಿಕ್ಸ್. ಆ ವರ್ಲ್ಡ್ ಸ್ಕಿಲ್ ಒಲಿಂಪಿಕ್ಸ್ ಅಲ್ಲಿ ನಾವು ಕರ್ನಾಟಕದಿಂದ ಕೂಡ ಬಹಳಷ್ಟು ನಮ್ಮ ಯೂತ್ಸ್ ಅನ್ನ ನಾವು ಪಾರ್ಟಿಸಿಪೇಟ್ ಮಾಡಿಸ್ತೀವಿ. ದಯವಿಟ್ಟು ವೀಕ್ಷಕರೇ, ನೀವು ಅದರಲ್ಲೂ ಯುವ ಜನತೆ ಇದನ್ನ ಗಮನ ಹರಿಸಲೇಬೇಕು. ನಾವು ಒಲಿಂಪಿಕ್ ಬಗ್ಗೆ ಕೇಳಿರ್ತೀವಿ, ಆದ್ರೆ ಒಲಿಂಪಿಕ್ ಸ್ಕಿಲ್ ಡೆವಲಪ್ಮೆಂಟ್ ವಿಚಾರದಲ್ಲಿ ಈ ಒಂದು ಒಲಿಂಪಿಕ್ 2 ವರ್ಷಕ್ಕೊಮ್ಮೆ ನಡೆಯುತ್ತೆ ಅಲ್ಲ ಮೇಡಮ್? ಅದ್ರ ಬಗ್ಗೆ ಬಹಳಷ್ಟು ಇದೆ. ನಾನು ತುಂಬಾ ಖುಷಿಯಾಗಿ ಹೇಳ್ತೇನೆ, ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಇಂಡಿಯಾ ಸ್ಕಿಲ್ ಅಲ್ಲಿ ಅದು ಫಸ್ಟ್ ಕರ್ನಾಟಕ ಸ್ಕಿಲ್ ಕಾಂಪಿಟೇಷನ್ ಇರುತ್ತೆ, ಅದಾದ್ಮೇಲೆ ಇಂಡಿಯಾ ಸ್ಕಿಲ್ ಕಾಂಪಿಟೇಷನ್ ಇರುತ್ತೆ. ಇಂಡಿಯಾ ಸ್ಕಿಲ್ ಕಾಂಪಿಟೇಷನ್ ಅಲ್ಲಿ ಎಲ್ಲಾ ರಾಜ್ಯದಿಂದ ಬಂದ ಅಭ್ಯರ್ಥಿಗಳು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿ ಗೆಲ್ತಾರೆ. ನಾನು ಬಹಳ ಸಂತೋಷವಾಗಿ ಹೇಳ್ತೇನೆ. ಅದಕ್ಕೆ ನಾನು ಒಂದು ವಿಷಯ ಯಾವಾಗ್ಲೂ ಹೇಳ್ತಿರ್ತೀನಿ, ಭಾರತದಲ್ಲಿ ಕರ್ನಾಟಕವನ್ನ ಸ್ಕಿಲ್ ಕ್ಯಾಪಿಟಲ್ ಹೆಡ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಆಸೆ. ಕರ್ನಾಟಕದಿಂದ 16 ಗೋಲ್ಡ್ ಮೆಡಲ್ ಗೆದ್ದು ವಿ ಆರ್ ದ ನಂಬರ್ 1 to ಅಮಂಗ್ ಆಲ್ ಅದರ್ ಸ್ಟೇಟ್ ಟು ವಿನ್ ದ ಗೋಲ್ಡ್ ಮೆಡಲ್ ಇನ್ ಇಂಡಿಯಾ ಸ್ಕಿಲ್. ಈ 16 ಜನ ಸೆಪ್ಟೆಂಬರ್ 20ರಿಂದ ನಡೆಯುವ ಈ ಏನು ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಇನ್ ಶಾಂಘೈ ಚೈನಾ, ಈ ಎಲ್ಲ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ಸೊ ಇದು ಇಂಡಿಯಾ ಸ್ಕಿಲ್ ಅಂದ್ರೆ ಇಂಡಿಯಾದಿಂದ ಕರ್ಕೊಂಡು ಹೋಗ್ತಾರೆ. ನಾವು ಇಲ್ಲಿಂದ ಕರ್ನಾಟಕ ಸ್ಕಿಲ್ ಇಂದ ಇಂಡಿಯಾ ಸ್ಕಿಲ್ ವರೆಗೂ ಕಳಿಸೋ ಎಲ್ಲಾ ಖರ್ಚು ವೆಚ್ಚ ನಾವೇ ಮಾಡೋದು. ಇಂಡಿಯಾ ಸ್ಕಿಲ್ ಒಂದ್ಸಲ ಅವ್ರ ಗೆದ್ಮೇಲೆ ಅಲ್ಲಿಂದ ಭಾರತ ಸರ್ಕಾರದಿಂದ ಅವರನ್ನೆಲ್ಲರೂ ಕರ್ಕೊಂಡು ಹೋಗಿ ಅವು ಆ ಕಾಂಪಿಟೇಷನ್ ಅಲ್ಲಿ ಗೆಲ್ಸ್ಕೊಂಡು ಅಂದ್ರೆ ಭಾಗವಹಿಸ್ಕೊಂಡು ಕೆಲವೊಬ್ರು ಗೆಲ್ತಾರೆ. ಆ ಒಂದು ಪ್ರೊಸೆಸ್ ಒಂದು ನಮ್ಮ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿಯಿಂದ ಮಾಡ್ತಾ ಇದೀವಿ. 2024ರಲ್ಲಿ ಒಂದು ಇದೇ ರೀತಿಯಾಗಿ ಫ್ರಾನ್ಸಿನ ಲಿಯೋನ್ ಅಲ್ಲಿ ನಡೀತು. ನಮ್ಮ ಕರ್ನಾಟಕದಿಂದ 4 ಜನ ಮೆಡಲಿಯನ್ ಆಫ್ ಎಕ್ಸಲೆನ್ಸ್ ಅವಾರ್ಡ್ ಗೆದ್ದಿದ್ದು. ಸೊ ಹಾಗಾಗಿ ನಾವು ಈ ಸ್ಕಿಲ್ ಕಾಂಪಿಟೇಷನ್, ಸ್ಕಿಲ್ ಸ್ಪೋರ್ಟ್ಸ್ಗೆ ಬಹಳಷ್ಟು ಮಹತ್ವ ಕೊಡ್ಬೇಕಾಗತ್ತೆ. ಅದಕ್ಕೆ ನಾನು ಹೇಳಿದ್ದು, ಈ ಸ್ಪೋರ್ಟ್ಸ್ ಸ್ಕಿಲ್ ಸ್ಪೋರ್ಟ್ಸ್ ಬರ್ಬೇಕಂದ್ರೆ ಅವರ ಮಕ್ಕಳ ತಲೆಯಲ್ಲಿ ಬರ್ಬೇಕು ಮೊದಲು ಸ್ಕೂಲಿಂದ. ಇದಕ್ಕೆ 21 ಅಥವಾ 24, ಕೆಲವೊಂದು ಸ್ಕಿಲ್ ಅಲ್ಲಿ 24 ಮ್ಯಾಕ್ಸಿಮಮ್, ಕೆಲವೊಂದು ಸ್ಕಿಲ್ ಅಲ್ಲಿ 21 ಮ್ಯಾಕ್ಸಿಮಮ್ ವಯಸ್ಸು. ಸೊ ಹಾಗಾಗಿ ಮಕ್ಕಳಿಂದಾನೇ ಈ ಸ್ಕಿಲ್ ಬಗ್ಗೆ ಅವೇರ್ನೆಸ್ ಬೇಕು. ಎಸ್, ಡೆಫಿನೆಟ್ಲಿ. ಅಲ್ಲಿ ಯಾವ ಸ್ಕಿಲ್ ಅಂದ್ರೆ ಅದೇ 63 ಸ್ಕಿಲ್ಗಳಿರ್ತವೆ, ಯಾವ್ದು ಬೇಕಾದಲ್ಲ. ಅದು ಗಾರ್ಡನಿಂಗ್ ಇಂದ ಹಿಡಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರೆಗೂ ಯಾವ ಸ್ಕಿಲ್ ಆಗ್ಬೋದು. ಆ 63 ಸ್ಕಿಲ್ಸ್ ಗಳಲ್ಲಿ ನಮ್ಮ ಏನು ಯುವಕರನ್ನ ಪರಿಣಿತಿ ಮಾಡಿಬಿಟ್ಟು ಅವರು ಇಂಡಿಯಾ ಸ್ಕಿಲ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಕರ್ನಾಟಕ ಸ್ಕಿಲ್, ಆಮೇಲೆ ರೀಜನಲ್ ಸ್ಕಿಲ್, ಆಮೇಲೆ ಇಂಡಿಯಾ ಸ್ಕಿಲ್ ಅಲ್ಲಿ ಇಲ್ಲೆಲ್ಲ ಗೆದ್ದಿ ಗೋಲ್ಡ್ ಬಂದ ಮೇಲೆ ಇವರನ್ನ ನಾವು ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಅಲ್ಲಿ ಕಳಿಸ್ತೇವೆ. ಹಾಗಾಗಿ ಈ ಒಂದು ಕರ್ನಾಟಕ ಸ್ಕಿಲ್ ಕಾರ್ಪೊರೇಷನ್ ಇದೆಯಲ್ಲ, ಡೆವಲಪ್ಮೆಂಟ್ ಕಾರ್ಪೊರೇಷನ್, ಬರೀ ಒಂದು ಕೌಶಲ್ಯ ಕಲ್ಸ್ಕೊಡೋದಲ್ಲ,
ಕೌಶಲ್ಯಕ್ಕೆ ಬೇಕಾಗುವ ಎಲ್ಲ ಇಕೋಸಿಸ್ಟಮು, ಕೌಶಲ್ಯಕ್ಕೆ ಯಾವ್ಯಾವ ದಾರಿ ಇದಾವೆ ಆ ದಾರಿಗಳನ್ನೆಲ್ಲ ನಾವು ಈಗ ವಿದೇಶಕ್ಕೆ ಕೊಡೋದಾಗ್ಲಿ, ಉದ್ಯೋಗಕ್ಕಾಗಿ ವಿದೇಶಕ್ಕೆ ಓದಕ್ಕೆ ಕಲ್ಸ್ಕೊಡೋದಾಗ್ಲಿ, ಅಥವಾ ಈ ಸ್ಕಿಲ್ ಕಾಂಪಿಟೇಷನ್ ಮಾಡೋದ್ರಾಗ್ಲಿ, ಅಥವಾ ಪಾರಂಪರಿಕ ಪ್ರಾದೇಶಿಕ ಸ್ಕಿಲ್ಗಳನ್ನು ಕಲಿಸೋದು. ಸೊ ಈ ರೀತಿಯಾಗಿ ಇನ್ನೂ ಬಹಳಷ್ಟು ಯೋಜನೆಗಳಿದಾವೆ. ನಾನು ಆ ಎಲ್ಲ ಯೋಜನೆಗಳು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ, ಆಮೇಲೆ ಅದಕ್ಕೆ ಕಂಪ್ಲೀಟ್ ಆಗಿ ಸಹಾಯ ನಮ್ಮ ಸಚಿವರಾದ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಕೊಡ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ ನಾವು ಒಂದು ಯುವಕರ ಒಂದು ಕೌಶಲ್ಯ ಕಲಿಯಲು ಒಂದು ಅಳಿಲು ಸೇವೆ ಅನ್ನೋದಕ್ಕಿಂತ ಒಂದು ಕೆಲಸವನ್ನ ನಾವು ಅವರಿಗೆ ಬೇಡಿಕೆ ತಕ್ಕಂತೆ ಒಂದು ಕೌಶಲ್ಯನ ಕಲಿಸ್ಕೊಡ್ತಾ ಇದ್ದೀವಿ. ಓಕೆ ಮೇಡಮ್, ರಾಜ್ಯ ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನಿಮ್ಗೆ ಪ್ರೇರಣೆ ಕೊಟ್ಟಿದ್ ಏನ್ ಮೇಡಮ್? ನಾನು ಬೇಸಿಕಲಿ ಅದಕ್ಕೆ ನನ್ನ ಬಗ್ಗೆ ಹೇಳ್ಬೇಕಾಗತ್ತೆ. ಖಂಡಿತವಾಗಿ ನಾನು ನಿಮ್ ಬಗ್ಗೆನೇ ಕೇಳ್ತಿರೋದು. ಯಾಕಂದ್ರೆ ತಾವೊಬ್ಬ ಅಧ್ಯಕ್ಷರಾಗಿದ್ಕೊಂಡು ಸೊ ನೀವು ಇಷ್ಟೊಂದು ಸಮರ್ಥವಾಗಿ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಬದುಕಿನಲ್ಲಿ ಸಿಕ್ಕಂತ ಪ್ರೇರಣೆ ಏನು ಅಂತ? ಬೇಸಿಕಲಿ ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಓದಿ, ಆಮೇಲೆ ಹಲವಾರು ವರ್ಷಗಳ ಕಾಲ ನಾನು ಸ್ವಲ್ಪ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡಿ, ನಾನು ದೇಶ ವಿದೇಶಗಳಲ್ಲಿ ಕೆಲಸ ಮಾಡಿದ ಅನುಭವ ಇದೆ. ಹಾಗಾಗಿ ನನಗೆ ಸ್ವಲ್ಪ ಸ್ಕಿಲ್ಲು, ಟ್ರೈನಿಂಗು, ಆಮೇಲೆ ಟೆಕ್ನಾಲಜಿ ಅಂದ್ರೆ ಸ್ವಲ್ಪ ನನಗೆ ಮೊದಲಿನಿಂದ ಇಂಟ್ರೆಸ್ಟ್. ಅದೇ ಒಂದು ಭಾವನೆಯಲ್ಲಿ ಇದ್ದು ಬಿಟ್ಟು ಆಮೇಲೆ ಅದನ್ನ ಕಂಪ್ಲೀಟ್ ಆಗಿ ತ್ಯಜಿಸಿ ನಾನು ರಾಜಕೀಯಕ್ಕೆ ಜಂಪ್ ಆದೆ. ಐ ಸ್ಟಾರ್ಟೆಡ್ ಫ್ರಮ್ ಅಗೇನ್ ಝೀರೋ. ಆ ಒಂದು ಒಳ್ಳೆ ಹುದ್ದೆಯನ್ನ ಬಿಟ್ಟು, ವಿದೇಶದಲ್ಲಿರೋದನ್ನ ಬಿಟ್ಟು ಬಂದು ನನ್ನ ರಾಜಕೀಯದಲ್ಲಿ ಒಂದು ಸಾಮಾನ್ಯ ಕಾರ್ಯಕರ್ತಳಾಗಿ ಕೆಲಸ ಮಾಡಿ, ಇಲ್ಲಿ ನನ್ನ ಏನು ಬ್ಯಾಕ್ ಗ್ರೌಂಡ್ ಅನ್ನ ನೋಡಿ ನಮ್ಮ ನಾಯಕರು ಶಿ ಈಸ್ ಕೆಪೇಬಲ್, ಶಿ ಈಸ್ ಎಲಿಜಿಬಲ್ ಕ್ಯಾಂಡಿಡೇಟ್ ಫಾರ್ ದಿಸ್ ನಿಗಮ ಅಂತ ಹೇಳಿ ಅವರು ಆರಿಸಿದ್ದು. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ಮೈ ಲೀಡರ್ಸ್. ನನ್ನ ವರಿಷ್ಠರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂದ್ರೆ ನನಗೆ ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದೀನಲ್ಲ ಆ ಬ್ಯಾಕ್ ಗ್ರೌಂಡ್ ಪ್ರಕಾರ ನನಗೆ ಈ ಸ್ಕಿಲ್ ಡೆವಲಪ್ಮೆಂಟ್ ಕೊಟ್ಟಿರೋದ್ರಿಂದ ನನಗೆ ಹೊಸ ಹೊಸ ಥಾಟ್ಸ್ ಅನ್ನ ಹಾಕಕ್ಕೆ ನನಗೆ ಒಂದು ಅನುಕೂಲ ಆಗ್ತಾ ಇದೆ. ಸರಿಯಾದ ವ್ಯಕ್ತಿಯನ್ನೇ ಆರಿಸಿದ್ದಾರೆ. ಆಮೇಲೆ ಮೇಡಮ್, ಈಗ ನನ್ನ ಮತ್ತೊಂದು ಪ್ರಶ್ನೆ, ನೀವು ಫುಲ್ ಆಕ್ಟಿವ್ ಆಗಿರೋದು ನೋಡಿದ್ರೆ ನನಗೆ ಆ ಒಂದು ಪ್ರಶ್ನೆ ಕೇಳಲೇಬೇಕು ಅಂತ. ತಾವು ಸದಾ ಸಕ್ರಿಯವಾಗಿರೋದಕ್ಕೆ ನಿಮ್ಗಿರುವಂತಹ ಮಂತ್ರ ಯಾವ್ದು ಮೇಡಮ್? ನಿಮ್ಮನ್ನ ಸಕ್ರಿಯವಾಗಿಡುವಂತಹ ಮಂತ್ರ ಯಾವುದು ಅಂತ? ಮಂತ್ರ ಅನ್ನೋಕ್ಕಿಂತ ನಮ್ಮ ಮಹಿಳೆಯರೇನ್ ಗೊತ್ತಾ, ದೇ ನೀಡ್ ಆಪರ್ಚುನಿಟಿ. ಒಟ್ಟಾರೆ ಇಫ್ ದೇ ಗಿವನ್ ಅಪರ್ಚುನಿಟಿ ದೇ ವಿಲ್ ಎಕ್ಸೆಲ್ ಲೈಕ್ ಎನಿಥಿಂಗ್. ನಾನು ಅದನ್ನೇ ಹೇಳೋದು, ಒಂದು ಅವಕಾಶ ಕೊಡ್ಬೇಕು. ಆಮೇಲೆ ನಾನು ನನ್ನ ನಾಯಕರನ್ನ ನೋಡಿ ಅವರ ಆಕ್ಟಿವ್ನೆಸ್, ನಾವು ಇನ್ನೂ 1% ಅನ್ಕೊಂತೀನಿ ನಾನು. ಅವರು ಇರೋ ನಮ್ಮ ಮಹಿಳಾ ನಾಯಕಿರೇ ಆಗ್ಲಿ, ನಮ್ಮ ಎಲ್ಲ ನಮ್ಮ ಮುಖ್ಯಮಂತ್ರಿಯವರು, ಆಮೇಲೆ ನಮ್ಮ ವರಿಷ್ಠರು, AICC ಅಧ್ಯಕ್ಷರು, ರಾಹುಲ್ ಗಾಂಧೀಜಿ ಅವರು ಮಾಡುವಷ್ಟು ಕೆಲಸ ನಾವು 1% ಆಕ್ಟಿವ್ ಆಗಿ ಮಾಡಲ್ಲ ಅನ್ಕೊಂತೀನಿ. ಹಾಗಾಗಿ ಅವರೆಲ್ಲ ಪ್ರೇರಣೆಯಿಂದ ಮತ್ತು ಕುಟುಂಬದ ಸಹಯೋಗ, ಸಹಕಾರ, ಆಮೇಲೆ ಅವರ ಸಹಮತ ಇದೆಲ್ಲ ಇರೋದ್ರಿಂದ ನಾವು ಕೆಲಸ ಮಾಡಕ್ಕೆ ಒಂದು ಸಾಧ್ಯ ಆಗುತ್ತೆ. ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಈ ಕೌಶಲ್ಯ ಅಂತಂದ್ರೆ ಏನ್ ಮೇಡಮ್? ಒಂದೇ ಮಾತಲ್ಲಿ ಹೇಳೋದಾದ್ರೆ, ಕೌಶಲ್ಯ ಅಂದ್ರೆ ಜೀವನ, ಕೌಶಲ್ಯ ಅಂದ್ರೆ ಶಕ್ತಿ, ಕೌಶಲ್ಯ ಅಂದ್ರೆ ಯಶಸ್ಸು, ಕೌಶಲ್ಯ ಅಂದ್ರೆ ಸಾಧನೆ. ಈಗ ಯುವಕರಲ್ಲಿ ಕಾಣುವಂತ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಏನ್ ಮೇಡಮ್? ತಾವು ಒಬ್ಬ ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಯೂತ್ಸ್ ನೋಡಿದಾಗ ಸೊ ಅವರಲ್ಲಿ ಕಾಣುವಂತ ಅತಿ ದೊಡ್ಡ ಒಂದು ಪ್ಲಸ್ ಪಾಯಿಂಟ್ ಅಂತಂದ್ರೆ ಆ ಗುಣ ಏನು? ಬಹಳಷ್ಟು ಇದೆ. ನಾನು ಈಗ ಜನರೇಷನ್ ನೋಡಿದ್ರೆ, ಬಿಕಾಸ್ ನಾನು ಕೂಡ 2 ಮಕ್ಕಳ ತಾಯಿ, ಸೊ ಅವರ ಲರ್ನಿಂಗ್ ಕರ್ವ್ ಇದೆ ಅಲ್ಲ, ಕ್ವಿಕ್ ಲರ್ನರ್. ನೀವು ಕಲಿಯೋದು ಎಷ್ಟು ಸಮಯ ತಗೊಳ್ತಾ ಇದ್ದೀವಿ, ಕ್ವಿಕ್ ಲರ್ನರ್. ಆಮೇಲೆ ಅವರು ಬೇಗ ಅಂಡರ್ಸ್ಟ್ಯಾಂಡ್ ಆಗ್ತಾರೆ. ಆಮೇಲೆ ಅವ್ರಿಗೆ ತುಂಬಾ ಸುತ್ತು ಬಳಸಿ ಸ್ಟೋರಿ ಬೇಡ. ಸೊ ಅವ್ರಿಗೆ ಆಮೇಲೆ ದೇ ವಿಲ್ ಸಿ ದ ಎಂಡ್ ರಿಸಲ್ಟ್.
ಯಾವುದೇ ಒಂದು ಅವರು ನನ್ಗೆ ಅವ್ರು ಬೇಕಂದ್ರೆ ಫಸ್ಟ್ ನಾವು ಸುಮ್ನೆ ಯಾರೋ ನೀನು ಹೋಗು ಅಂದ್ರೆ ನಾವು ನಮ್ಮ ಕಾಲದಲ್ಲಿ ಹೋಗ್ಬಿಡ್ತಿದ್ವಿ. ಅವ್ರು ಎಂಡ್ ರಿಸಲ್ಟ್ ನೋಡ್ತಾರೆ, ಮುಂದೆ ಅವ್ರಿಗೆ ಏನ್ ಆಗುತ್ತೆ, ಇದ್ರಲ್ಲಿ ಏನ್ ಬೇಕಾಗುತ್ತೆ, ಅವ್ರಿಗೆ ಬೇಕಾಗುತ್ತೆ ಸಿಗುತ್ತಾ ಇಲ್ಲ ಅಂತ. ಸೊ ದೇ ಆರ್ ಇವತ್ತಿನ ಯೂತ್ಸ್ ಅಲ್ಲಿ ತುಂಬಾ ಶಕ್ತಿ ಇದೆ, ತುಂಬಾ ಅವರ ಏನಿದೆ ಅಂದ್ರೆ ಅವ್ರದ್ದು ಏನಂದ್ರೆ ಅವರು ಕಲಿಯೋ ಒಂದು ಹುಮ್ಮಸ್ಸು ಅವ್ರದಲ್ಲಿ ಜಾಸ್ತಿ ಇದೆ. ಬಟ್ ಅವರು ಮನಸ್ಸು ಮಾಡಿದ್ರೆ ಏನೂ ಮಾಡ್ತಾರೆ, ಅವ್ರು ಮನಸ್ಸು ಮಾಡಿದ್ರೆ ಏನನ್ನೂ ಮಾಡ್ಬೋದು. ಸೊ ನಮ್ಮಲ್ಲೂ ಅವರು ಕೆಲವೊಂದು ವಿಚಾರಗಳಿಗೆ ಕಲಿಯೋಕೆ ಅವರಿಂದನೂ ಸ್ವಲ್ಪ ಬಹಳಷ್ಟು ಇದಾವೆ. ಈ ಟೆಕ್ನಾಲಜಿ ಏನು ನಾವು ಎ ಐ ಮಾತಾಡ್ತಾ ಇದೀವಿ, ಅವ್ರು ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ಮಾತಾಡ್ತಾರೆ. ಸೊ ಇನ್ನು ಸ್ವಲ್ಪ ಜಾಸ್ತಿ ನಾವು ಅವ್ರ ಹತ್ರ ನಾವು ನಿಮ್ಮ ಹತ್ರ ಕಲಿತೇವಂತ ಪಕ್ಕದಲ್ಲಿ ಕೂತ್ಕೊಂಡ್ರೆ ಕಲಿಸ್ತಾರೆ, ಇಲ್ಲಾದ್ರೆ ಆಗಲ್ಲ. ಓಕೆ, ಈ ರಾಜಕೀಯ ಸವಾಲುಗಳ ನಡುವೆ ಆಡಳಿತಾತ್ಮಕವಾಗಿ ಕೆಲಸ ಮಾಡುವಂಥದ್ದು ಸುಲಭನ? ಖಂಡಿತ, ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿ ನಮ್ಗೆ ಹೇಳಿದ್ದಾರೆ. ನಾನು ಬಸವನಾಡಿನಲ್ಲಿ, ಬಸವಣ್ಣವರ ನಾಡಿನಲ್ಲಿ ಹುಟ್ಟಿ ಬೆಳೆದ ಬಂದ ನಾನು. ಸೊ ಹಾಗಾಗಿ ಕಾಯಕವೇ ಕೈಲಾಸ ಅಂತ ಹೇಳಿ ನಮ್ಮ ಬಸವಣ್ಣನವರು ಹೇಳಿದ ಮಾತನ್ನ ಅದನ್ನ ತೆಗೆದುಕೊಂಡು ನಾವು ಕೆಲಸ ಮಾಡ್ಬೇಕಾದ್ರೆ ಮನಸ್ಸಿದ್ದರೆ ಮಾರ್ಗ ಎಲ್ಲ ಕಡೆಯೂ ಇದೆ. ಸಾಮಾನ್ಯವಾಗಿ ನಿಮ್ಮನ್ನ ಜನ ನೆನ್ಪಿಟ್ಕೊಳ್ಬೇಕು ಅಂತಂದ್ರೆ, ಸೊ ಒಂದೇ ಒಂದು ಕಾರಣಕ್ಕೆ ನೆನ್ಪಿಟ್ಕೊಳ್ಬೇಕು ಅಂತಂದ್ರೆ ಆ ಒಂದು ಸಾಧನೆ ಏನ್ ಮೇಡಮ್? ಸಾಧನೆ ಮಾಡಲು ಇನ್ನೂ ಬಹಳಷ್ಟು ಇದೆ. ನಾನು ಹೇಳೋದು ಪ್ರತಿಯೊಂದು ದಿನ ನಾವು ಕೆಲಸ ಮಾಡೋದೇ ಒಂದು ಮಾಡಿ ನಮ್ಮನ್ನ ನಾವು ಪ್ರೂವ್ ಮಾಡ್ಬೇಕಾಗತ್ತೆ. ಸೊ ಆ ಸಾಧನೆ ಮಾಡಕ್ಕೆ ಇನ್ನೂ ಬಹಳಷ್ಟು ನನಗೆ ಇವತ್ತಿನ ದಿನದ್ದಲ್ಲ, ಇವತ್ತಿನ ಮಟ್ಟಿಗೆ ನನಗೊಂದ್ ಸ್ವಲ್ಪ ಕೌಶಲ್ಯ ಅಭಿವೃದ್ಧಿ ನಿಗಮದಲ್ಲಿ ಒಂದೇನಂದ್ರೆ ಆ ಯಾವ್ದೋ ಒಂದು ಮಗು ವಿದೇಶಕ್ಕೆ ಹೋಗ್ಬೇಕಾದ್ರೆ ಆ ಸ್ಮೈಲ್ ನೋಡಿ ಸಂತೋಷ ಆಗತ್ತೆ. ಯಾವ್ದೋ ಒಂದು ಹೆಣ್ಮಗಳು ಸ್ಕಿಲ್ ಅನ್ನ ಕಲ್ತ್ಬಿಟ್ಟು ನಾನು ಕಲ್ತಿದ್ದೀನಿ, ಕರ್ನಾಟಕ ಸರ್ಕಾರದಿಂದ ಕಲ್ಸಿದ್ದಾರೆ ಅಂತ ಹೇಳಿ ಅಂದಾಗ ಒಂದು ಸಂತೋಷ ಬರುತ್ತೆ. ಆ ಮಗು ಒಂದು ಸ್ಕಿಲ್ ಬಗ್ಗೆ ಅವೇರ್ನೆಸ್ ಬಂತು ಅಂದಾಗ ಒಂದು ಸಂತೋಷ ಬರುತ್ತೆ. ಬಟ್ ಸಾಧನೆ ಮಾಡಕ್ಕೆ ಇನ್ನೂ ಬಹಳಷ್ಟು ಇದೆ. ಓಕೆ, ಈ ಉದ್ಯೋಗ ಹುಡುಕ್ತಾ ಇರುವಂತಹ ಕರ್ನಾಟಕದ ಯೂತ್ಸ್ಗೆ, ಯುವ ಜನತೆಗೆ ನೀವು ಕೊಡುವಂತಹ ಒಂದು ಸಂದೇಶ ಏನ್ ಮೇಡಮ್, ಮೆಸೇಜ್ ಏನ್ ಮೇಡಮ್? ಕೌಶಲ್ಯ ನಿಮ್ಮ ಜೀವನದ ಕೈ ಹಿಡಿಯೋದೇ ಕೌಶಲ್ಯ. ಕೌಶಲ್ಯ ನಿರಂತರವಾಗಿ ಕಲಿಬೇಕು. ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಕೂಡ ಬಹಳಷ್ಟು ಸ್ಕಿಲ್ಗಳನ್ನ ಕಲಿಸ್ಕೊಡ್ತಾ ಇದ್ದಾರೆ. ತಮಗೆ ಬೇಕಾದ್ರೆ ತಮ್ಮ ಜಿಲ್ಲಾವಾರು ಕೌಶಲ್ಯ ಕಚೇರಿಗೆ ಹೋಗಿ ಭೇಟಿ ಮಾಡಬಹುದು. ಹಾಗಾಗಿ ನೀವು ಸ್ಕಿಲ್ ಅನ್ನ ಯಾವತ್ತೂ ಕಂಟಿನ್ಯೂಸ್ ಆಗಿ ಕಲ್ತಾ ಇರಿ. ಟೆಕ್ನಾಲಜಿ ಇಸ್ ಗ್ರೋಯಿಂಗ್ ವೆರಿ ಫಾಸ್ಟ್. 3 ವರ್ಷಗಳ ಹಿಂದ್ಗಡೆ ಇರೋ ಟೆಕ್ನಾಲಜಿ ಯಾವತ್ತೂ ಈಗ ಹೊಸದಾಗಿ ಬದಲಾಗಬಹುದು. ಹಾಗಾಗಿ ಕಂಟಿನ್ಯೂಸ್ ಲರ್ನಿಂಗ್ ಇಸ್ ಇಂಪಾರ್ಟೆಂಟ್. ನನ್ನ ಪ್ರಕಾರ ಕಲಿಯೋದು ಕಲಿಸೋದು ಎರಡು ಬಹಳ ಮುಖ್ಯ. ರಾಜ್ಯ ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಏನೇನು ಮೇಡಮ್? ಬಹಳಷ್ಟು ಇದಾವೆ. ಈಗ ನಮ್ಮ ಯೋಜನೆಗಳನ್ನ ಫಸ್ಟ್ ಆಫ್ ಆಲ್ ಎಲ್ಲ ಯೋಜನೆಗಳನ್ನ ಯಶಸ್ವಿಯಾಗಿ ನಡೆಸೋದು. ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರು ಒಂದು 6ನೇ ಗ್ಯಾರಂಟಿ ಅಂತ ಹೇಳಿ ಅವರು ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಒಂದು ಘೋಷಣೆ ಮಾಡಿದ್ದಾರೆ ಉದ್ಯೋಗ ಸೇತು ಕುರಿತು. ಸೊ ಆ ಉದ್ಯೋಗ ಸೇತು ತರ ನಾವು ಕೆಲಸ ಮಾಡಿ ಅದರ ಮಾನ್ಯ ಮುಖ್ಯಮಂತ್ರಿಗಳ ಪ್ರಕಾರ ಅವರ ಏನು ಥಾಟ್ಸ್ ಇದೆ ಅದನ್ನೆಲ್ಲನ ನಾವು ಯುವಕರಿಗೋಸ್ಕರ ಯಾವ ರೀತಿಯಾಗಿ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು, ಅದರಲ್ಲಿ ಆ ನಿಟ್ಟಿನಲ್ಲಿ ಯಾವ ಕೆಲಸ ಮಾಡಬೇಕು ಅದನ್ನೆಲ್ಲ ನಾವು ಪಾಲನೆ ಮಾಡಿ ಅದನ್ನ ಯಶಸ್ಸು ಮಾಡೋದು ನಮ್ಮ ಗುರಿ ಇದೆ. ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರಿ. ಸಾಮಾನ್ಯವಾಗಿ ಉದ್ಯೋಗ ಅದರಲ್ಲೂ ಕೂಡ ರಾಜ್ಯದ ಜನತೆಗೆ ಉದ್ಯೋಗವನ್ನ ಕಲ್ಪಿಸಿಕೊಡುವಂತಹ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಸ್ಕಿಲ್ ಡೆವಲಪ್ಮೆಂಟ್ ಮೂಲಕ ಯಾವ ರೀತಿ ಪ್ರಯತ್ನ ಮಾಡ್ತಿದೆ, ಸೊ ಅದೆಲ್ಲದ್ರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಪ್ರಶ್ನೆ ಕೇಳಿದ್ರಿ. ಆಲ್ ದ ಬೆಸ್ಟ್ ಫಾರ್ ದ ಫ್ರೀಡಮ್ ಚಾನಲ್ ಆಲ್ಸೋ. ಥ್ಯಾಂಕ್ ಯು ಮೇಡಮ್. ಒನ್ಸ್ ಅಗೇನ್ ಧನ್ಯವಾದ ತಮ್ಗೆ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ಫ್ರೀಡಮ್ ಪಾಡ್ಕಾಸ್ಟ್. ನೆಕ್ಸ್ಟ್ ಮತ್ತೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನೆಲ್.